ಓಂ ನಮೋ ಭಗವತೆ ಸಹಸ್ರಶೀರ್ಷಣೇ ಪುರುಷಾಯ. ನಮೋ ಭಗವತ್ಯೈ ಲೋಕಮಾತ್ರೆ. ನಮೋ ಬ್ರಹ್ಮಣೇ ಚತುರ್ಮುಖಾಯ. ಯಜ್ಞೇನ ಯಜ್ಞಂ ಯಜದ್ಭ್ಯಃ ಸರ್ವೇಭ್ಯೋ ದೇವೇಭ್ಯೋ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಭಾದ್ರಪದ ಮಾಸ ಇದು ವಿಶ್ವಾವಸು ಸಂವತ್ಸರದ್ದು. ಅದರ ಶುಕ್ಲ ಪಕ್ಷದ ದ್ವಿತೀಯ ಇವತ್ತು, ಪ್ರೋಷ್ಠಪದಿಯ 2ನೇ ದಿವಸ, 6ನೇ ಅಧ್ಯಾಯ, ದ್ವಿತೀಯ ಸ್ಕಂದದ್ದು. ಅದನ್ನು ನಾವು ನೋಡಬೇಕಾಗಿದೆ. 5ನೇ ಅಧ್ಯಾಯದಿಂದ ಆರಂಭಿಸಿ ಈ ಭಗವಂತನ ಅಂಗಾಂಗಗಳಿಂದ ಈ ಲೋಕಗಳೆಲ್ಲವೂ ಕೂಡ ಹೇಗೆ ಹುಟ್ಟಿದವು ಅಂತನ್ನೋದನ್ನು ನಾವು ನೋಡ್ತಿದ್ದೇವೆ. ಇಲ್ಲಿ ಓದುಗರ ಕೇಳುಗರ ಒಂದು ಸೌಲಭ್ಯಕ್ಕಾಗಿ ಈ ಪೌರುಷೇಯ ಪುರುಷ ಸೂಕ್ತ ಏನಿದೆ ಇದರ ಒಂದು ವಿವರಣೆಯನ್ನು, ಸಂಖ್ಯೆಯನ್ನು ನಿಮಗೆ ಕೊಡ್ತೇನೆ. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅನ್ನೋದು ಅಪೌರುಷೇಯವಾದ ಪುರುಷ ಸೂಕ್ತ. ಪೌರುಷೇಯವಾದ ಪುರುಷ ಸೂಕ್ತ ಇಲ್ಲಿದೆ ಎಲ್ಲರ ಸೌಲಭ್ಯಕ್ಕಾಗಿ. ಅದು 5ನೇ ಅಧ್ಯಾಯದಲ್ಲಿ ನಾನು ಸಂಗ್ರಹ ಮಾಡಿದಂತೆ 5ನೇ ಮತ್ತು 6ನೇ ಅಧ್ಯಾಯದಲ್ಲಿ ಒಂದು 8-9 ಶ್ಲೋಕಗಳಿವೆ. ಅವುಗಳನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಅವುಗಳನ್ನು ನೀವು ಸಂಗ್ರಹ ಮಾಡಿ ಇಟ್ಕೊಂಡಿದ್ರೆ ಅಪೌರುಷೇಯ ಪುರುಷ ಸೂಕ್ತದ ಬದಲಾಗಿ ಪೌರುಷೇಯವಾದ ಈ ಪುರುಷ ಸೂಕ್ತವನ್ನು ಹೇಳಬಹುದು. 5ನೇ ಅಧ್ಯಾಯದಲ್ಲಿ 35ನೇ ಶ್ಲೋಕ 1ನೇದ್ದು, ಮತ್ತು 37ನೇ ಶ್ಲೋಕ 2ನೇದ್ದು, 38ನೇ ಶ್ಲೋಕ 3ನೇದ್ದು. ಸಯೇಷ ಪುರುಷಸ್ತಸ್ಮಾದ್ ಅಂಡಂ ನಿರ್ಭಿತ್ಯ ನಿರ್ಗತಃ ಸಹಸ್ರೋರ್ವಂಘ್ರಿ ಬಾಹ್ವಕ್ಷಿ ಸಹಸ್ರಾಣನ ಶೀರ್ಷವಾನ್ ಅಂತನ್ನುವುದು 35ನೇ ಶ್ಲೋಕ 1ನೇದ್ದು. ಅದರಲ್ಲಿ ಸಯೇಷ ಪುರುಷಸ್ತಸ್ಮಾದ್ ಅಂಡಂ ನಿರ್ಭಿತ್ಯ ನಿರ್ಗತಃ ಅನ್ನೋದನ್ನು ಬಿಟ್ಟರೂ ನಡೀತದೆ. ಸಹಸ್ರೋರ್ವಂಘ್ರಿ ಬಾಹ್ವಕ್ಷಿ ಸಹಸ್ರಾಣನ ಶೀರ್ಷವಾನ್ ಆ ಉತ್ತರಾರ್ಧ ಒಂದನ್ನು. 37ನೇ ಶ್ಲೋಕ ಇಡಿಯಾಗಿ, 38ನೇ ಶ್ಲೋಕವನ್ನು ಇಡಿಯಾಗಿ, ಹೀಗೆ ಒಟ್ಟು 3 ಶ್ಲೋಕಗಳಾದವು. 42ನೇ ಶ್ಲೋಕ ಇಡಿಯಾಗಿ, ಅದು 4 ಶ್ಲೋಕಗಳಾದವು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಋಗ್ವೇದದಲ್ಲಿದೆ. ಅದನ್ನು ಈ 35ನೇ ಶ್ಲೋಕ ಸಂಗ್ರಹಿಸಿದೆ. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯ ಕೃತಃ ಊರೂತದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ ಅಂತ ಪುರುಷ ಸೂಕ್ತದ ಭಾಗವನ್ನು 37ನೇ ಶ್ಲೋಕ ಸಂಗ್ರಹಿಸಿದೆ. ನಾನೀಗ ಹೇಳಿದ ಸಂಖ್ಯೆಯಲ್ಲಿ 38ನೇ ಶ್ಲೋಕವನ್ನು ಬಿಟ್ಟರೂ ನಡೀತದೆ. 42ನೇ ಶ್ಲೋಕವನ್ನು, 5ನೇ ಅಧ್ಯಾಯದ 42ನೇ ಶ್ಲೋಕವನ್ನು ಈ ಸಂಖ್ಯೆಯಲ್ಲಿ ಸೇರಿಸಿಕೊಂಡು ನಡೀತದೆ. ಪದ್ಭ್ಯಾಂ ಭೂಮಿರ್ದ್ವಿಸಹಸ್ರೋತ್ರ ತಥಾ ಲೋಕಾಂಗಕಲ್ಪಯನ್ ಅಂತ ಹೀಗೆ ಋಗ್ವೇದ ಹೇಳಿದೆ. ಪದ್ಭ್ಯಾಂ ಭೂಮಿ ಅಂತ, ಅದನ್ನು ಭೂಲೋಕ ಕಲ್ಪಿತ ಪದ್ಭ್ಯಾಂ ಅಂತ ಈ 42ನೇ ಶ್ಲೋಕ ಹೇಳಿದೆ. ನಾಭ್ಯಾ ಆಸೀದ್ ಅಂತರಿಕ್ಷಂ, ಅದು ಭೂರ್ಲೋಕಸ್ತು ನಾಭಿತಃ. ಶೀಷ್ಣೋದ್ಯೌ ಸಮವರ್ತದ, ಸ್ವರ್ಲೋಕ ಕಲ್ಪಿತೋ ಮೂರ್ಧ್ನಿ. ಇಷ್ಟು ಅಲ್ಲಿ ಕಂಡು ಬರ್ತವೆ. ಮತ್ತೆ 6ನೇ ಅಧ್ಯಾಯದಲ್ಲಿ, ಇವತ್ತು ನಾವು ನೋಡಬೇಕಾದ 6ನೇ ಅಧ್ಯಾಯ, ಅಲ್ಲಿ ಮುಖಾದಿಂದ್ರಶ್ಚಾಗ್ನಿಶ್ಚ ಅಂತ ಹೀಗೆ ಬಂದಿದೆ. ಅಲ್ಲಿ ವಾಚೋ ವನ್ಹೇಹೇ ಮುಖಂ ಕ್ಷೇತ್ರಂ ಅಂತ ಹೀಗೆ ಬಂದಿದೆ. ಪ್ರಾಣಾದ್ವಾಯುರಜಾಯತ ಅಂತ ಪುರುಷ ಸೂಕ್ತದಲ್ಲಿದೆ. ಅದನ್ನು ಇಲ್ಲಿ ಭಾಗವತ ಸರ್ವಾಸೂನಾಂಚ ವಾಯೋಶ್ಚ ತನ್ನಾಸೆ ಪರಮಾಯನೆ ಅಂತ ಸ್ವಲ್ಪ ವ್ಯತ್ಯಾಸ ಮಾಡಿ ಕೊಟ್ಟಿದೆ. ಎಲ್ಲ ಮರುತ್ತುಗಳು ಮತ್ತು ಮುಖ್ಯ ಪ್ರಾಣ ಇವರಿಬ್ಬರು ಹುಟ್ಟಿದ್ದು ಮೂಗಿನ ಹೊರಳೆಗಳಿಂದ ಅಂತ. ಚಕ್ಷೋ ಸೂರ್ಯೋ ಅಜಾಯಿತ ಅಂತ ಪುರುಷ ಸೂಕ್ತದಲ್ಲಿದ್ದರೆ, ಇಲ್ಲಿ ಚಕ್ಷು ದಿವಸೂರ್ಯಸ್ಯ ಚಾಕ್ಷಿಣಿ ಅಂತ ಹೀಗೆ 3ನೇ ಶ್ಲೋಕದಲ್ಲಿ, 6ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ
ಅದನ್ನು ವಿವರಿಸಿದ್ದಾರೆ. ದಿಶಶ್ರೋತ್ರಾತ್ ಅಂತ ಈಗ ಪುರುಷ ಸೂಕ್ತದಲ್ಲಿದೆ. ಅದನ್ನು ಅದೇ 3ನೇ ಅಧ್ಯಾಯದ ಉತ್ತರಾರ್ಧದಲ್ಲಿ ಶ್ರೋತ್ರಾಭಿಮಾನಿಗಳಂತಹ ದಿಗ್ದೇವತೆಗಳೆಲ್ಲರಿಗೂ ಕೂಡ ಕಿವಿ ಉತ್ಪತ್ತಿ ಸ್ಥಾನವಾಗಿದೆ. ದಿಶಶ್ರೋತ್ರಾತ್ ತಥಾ ಲೋಕಾಂಗ್ ಅಕಲ್ಪಯನ್ ಅಂತ ಹೀಗೆ ಪುರುಷ ಸೂಕ್ತ ಹೇಳಿದ್ದನ್ನು ಇದು ಸಂಗ್ರಹ ಮಾಡಿದೆ. ಮುಂದೆ ಪುರುಷ ಸೂಕ್ತದಲ್ಲಿ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯದ್ ಭವ್ಯಂ ಅಂತೇನಿದೆ, ಅದನ್ನು ಸರ್ವಂ ಪುರುಷ ಏವೇದಂ ಭೂತಂ ಭವ್ಯಂ ಭವಚ್ಚಯತ ತೇನೇದಮಾವೃತಂ ವಿಶ್ವಂ ವಿತಸ್ತಿ ಮತಿಷ್ಠತ ಅನ್ನುವ 15ನೇ ಶ್ಲೋಕ 6ನೇ ಅಧ್ಯಾಯದ್ದು ಅದು ಸಂಗ್ರಹ ಮಾಡಿದೆ. ಆರನೇ ಅಧ್ಯಾಯದ 16ನೇ ಶ್ಲೋಕವನ್ನು ನಮ್ಮ ಈ ಪೌರುಷೇಯ ಪುರುಷ ಸೂಕ್ತದಲ್ಲಿ ಸೇರಿಸ್ಕೋಬಹುದು ಅಥವಾ ಬಿಡಬಹುದು. ಆದರೆ 17ನೇ ಶ್ಲೋಕ 6ನೇ ಅಧ್ಯಾಯದ 17ನೇ ಶ್ಲೋಕ ಬೇಕು. ಉತಾಮೃ ತತ್ವಶೇಷಾನೋ ಇದನ್ನೇ ನಾತಿರೋಹಾತಿ ಏತಾವಾನಸಿ ಮಹಿಮಾ ಅಥೋಜ್ಯಾಯಾಂಶ ಪುರುಷಃ ಅಂತೇನಿದೆ ಪುರುಷ ಸೂಕ್ತದಲ್ಲಿ, ಅದನ್ನೇ ಸೋಮೃತಸ್ಯಾಭಯಸ್ಥೇಷಃ ಮರ್ತ್ಯಮನ್ನಂ ತದತ್ಯಗಾತ್ ಮಹಿಮೈಷ ತಥೋ ಬ್ರಹ್ಮನ್ ಪುರುಷಸ್ಯ ದುರತ್ಯಯ ಅಂತ ಈ 17ನೇ ಶ್ಲೋಕ ಹೇಳಿದೆ. ಮತ್ತೆ ಮುಂದೆ ಪಾದೋಸ್ಯ ಸರ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೂರ್ಧ್ವೋದಯಿತ್ ಪುರುಷಃ ಅಂತ ಹೀಗೇನು ಪುರುಷ ಸೂಕ್ತದಲ್ಲಿದೆ, ಅದನ್ನು ಈ 6ನೇ ಅಧ್ಯಾಯದ 18ನೇ ಶ್ಲೋಕ ಪಾದೋಸ್ಯ ಸರ್ವಭೂತಾನಿ ಪುಂಸಸ್ಥಿತಿ ವಿದೋ ವಿದುಃ ಅಮೃತಂ ಕ್ಷೇಮಮಭಯಂ ತ್ರಿಮೂರ್ಧ್ನೋ ಧಾಯಿ ಮೂರ್ಧಸು ಅಂತ ಈ 18ನೇ ಶ್ಲೋಕ ಸಂಗ್ರಹಿಸಿದೆ. ಇದನ್ನು ತಗೊಳ್ಬೇಕು. ತಥೋ ವಿಶ್ವಂ ವ್ಯಕ್ರಾಮತ ಶಾಸನಾನುಶನೇ ಅಭಿ ಅಂತ ಹೀಗೆ ಪುರುಷ ಸೂಕ್ತದಲ್ಲಿದ್ದದನ್ನು 20ನೇ ಶ್ಲೋಕ 6ನೇ ಅಧ್ಯಾಯದ 20ನೇ ಶ್ಲೋಕ ಶ್ರುತಿ ವಿಚಕ್ರಮೇ ವಿಶ್ವಕ್ ಶಾಸನಾನಶನೇ ಉಭೆ ಅಂತ 20ನೇ ಶ್ಲೋಕ ಹೇಳಿದೆ. ತಸ್ಮಾತ್ ವಿರಾಟ ಜಾಯತೆ ವಿರಾಜೋ ಅಧಿಪುರುಷಃ ಸ ಜಾತೋತ್ತರಿಚ್ಯತ ಪಶ್ಚಾತ್ ಭೂಮಿಮಥೋ ಪುರಃ ಅಂತ ಪುರುಷ ಸೂಕ್ತದಲ್ಲಿದ್ದನ್ನು 21ನೇ ಶ್ಲೋಕ ತಸ್ಮಾತ್ ವಿರಾಜ್ಯಜ್ಞೆ ಭೂತೇಂದ್ರಿಯ ಗುಣಾಶ್ರಯ ತದ್ದ್ರವ್ಯಮತ್ಯಗಾದ್ ವಿಶ್ವಂ ಗೋಭಿ ಸೂರ್ಯ ಇವಾಶ್ರಯಂ ಅಂತ 21ನೇ ಶ್ಲೋಕ ಸಂಗ್ರಹ ಮಾಡಿದೆ. ಹೀಗೆ ಭಾಗವತದಲ್ಲಿ ಬಂದಿರುವಂಥ ಈ 5 ಮತ್ತು 6ನೇ ಅಧ್ಯಾಯದಲ್ಲಿ ಬಂದಿರುವ ಕೆಲವು ಶ್ಲೋಕಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಪೌರುಷೇಯ ಪುರುಷ ಸೂಕ್ತವನ್ನು ಪ್ರಸಂಗ ಬಂದಾಗ ಈ ವೈದಿಕ ಪುರುಷ ಸೂಕ್ತವನ್ನು ಹೇಳಲಿಕ್ಕಾಗದೇ ಇದ್ದವರು ಹೇಳಬಹುದು. ಇನ್ನು ವಿಷ್ಣು ಪುರಾಣದಲ್ಲಿ ಒಂದು ಪುರುಷ ಸೂಕ್ತ ಇದ್ದದನ್ನು ಪಠನೆ ಮಾಡುವ ಒಂದು ರೂಢಿ ಕೆಲವರಿಗಿದೆ, ಅದನ್ನು ಹೇಳಬಹುದು. ಭಾಗವತದಲ್ಲಿ ಬಂದದ್ದು ಪ್ರಕ್ಷೇಪ ವಿಕ್ಷೇಪಗಳಿಂದ ದೂರವಾಗಿದ್ದು ಸ್ವಚ್ಛವಾದ ರೂಪದಲ್ಲಿ ಇರ್ತದೆ. ಪ್ರಕ್ಷೇಪ ವಿಕ್ಷೇಪಗಳ ದೃಷ್ಟಿಯಿಂದ ಭಾಗವತದ ಅನಂತರವೇ ವಿಷ್ಣು ಪುರಾಣಕ್ಕೆ ಸ್ಥಾನ. ಮತ್ತು ಮಹತ್ವದ ದೃಷ್ಟಿಯಿಂದಲೂ ಕೂಡ ಪುರಾಣಗಳಲ್ಲಿ ಮಹತ್ವದ ಪುರಾಣ ಅಂದರೆ ಈ ವಿಷ್ಣು ಪುರಾಣಕ್ಕಿಂತ ಭಾಗವತ ಪುರಾಣವೇ. ಆದ್ದರಿಂದ ಭಾಗವತದಲ್ಲಿ ಬಂದ ಪುರುಷ ಸೂಕ್ತವನ್ನೇ ಹೇಳುವುದೇ ಒಳ್ಳೆಯದು ಈ ದೃಷ್ಟಿಯಿಂದ. ಈ ಮುಂದೆ ಈ ಶ್ಲೋಕಗಳ ವ್ಯಾಖ್ಯಾನಗಳನ್ನು ಗಮನಿಸೋಣ. ಬ್ರಹ್ಮದೇವ ನಾರದನಿಗೆ ತನ್ನ ಉಪದೇಶವನ್ನು ಮುಂದುವರಿಸಿದ. ಈ ಪುರುಷ ಸೂಕ್ತದ ವರ್ಣನೆಗನುಸಾರವಾಗಿ ಪರಮಪುರುಷನ ಮುಖದಿಂದ ಈ ವಾಗೀಂದ್ರಿಯ ಮತ್ತು ಅದರ ಅಭಿಮಾನಿ ದೇವತೆಯಾದಂಥ ಅಗ್ನಿ ಇವರಿಬ್ಬರು ಕೂಡ ಹುಟ್ಟಿದರು. ಗಾಯತ್ರಿ, ಉಷ್ಣಿಕ, ಅನುಷ್ಠುಪ್, ಬೃಹತಿ, ಪಂಕ್ತಿ, ತ್ರಿಷ್ಟುಪ್, ಜಗತಿ ಅಂತ 7 ಛಂದಸ್ಸುಗಳಿವೆ. ಅದರ ಅಭಿಮಾನಿ ದೇವತೆಗಳಿದ್ದಾರೆ. ಇವರೆಲ್ಲರೂ ಕೂಡ ಕ್ರಮವಾಗಿ ಭಗವಂತನ ತ್ವಕ್, ಚರ್ಮ, ಮಾಂಸ, ರುಧಿರ, ಮೇದೋ, ಮಚ್ಚ, ಅಸ್ಥಿ ಅಂತ ಪರಮಪುರುಷನ ಸಪ್ತಧಾತುಗಳಿಂದ ಹುಟ್ಟಿದ್ದಾರೆ. ಮತ್ತೆ ದೇವತೆಗಳ, ಪಿತೃಗಳ, ಮನುಷ್ಯರ
ಅನ್ನ ಇದೆ. ಅದೆಲ್ಲದಕ್ಕೂ ಕೂಡ ಹಾಗೆ ಮಧುರ, ಕಹಿ ಮೊದಲಾದ ರಸಗಳಿಗೆ ಜಿಹ್ವೇಂದ್ರಿಯಕ್ಕೆ ಅದರ ಅಭಿಮಾನಿಯಾದಂಥ ವರುಣನಿಗೆ ಪರಮಪುರುಷನಾದ ಭಗವಂತನ ಜಿಹ್ವಾನೇ ಉತ್ಪತ್ತಿ ಸ್ಥಾನ. ಋಗ್ಭಾಷ್ಯದಲ್ಲಿ ಮೊದಲನೇ ಅಧ್ಯಾಯದಲ್ಲಿ 41ನೇ ಶ್ಲೋಕದ ಆರಂಭಿಸಿ ಈ ಛಂದೋಭಿಮಾನಿ ದೇವತಾ ಸ್ತ್ರೀಯರ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಗಾಯತ್ರಿ ಬೃಹತಿ ಚೈವ ತಾಸ್ತರ್ವ ಗರುಡಸ್ತಥಾ ಅಂತ ಹೀಗೆಲ್ಲ. ಅದರಲ್ಲಿ ಗಾಯತ್ರಿಗೆ ಲಕ್ಷ್ಮೀದೇವಿ, ಸರಸ್ವತಿ, ಭಾರತಿ, ಗರುಡ ಮತ್ತು ಸ್ವಾಹ ಇವರೆಲ್ಲರೂ ಕೂಡ ದೇವತೆಗಳಾಗ್ತಾರೆ. ಇಲ್ಲಿ ಲಕ್ಷ್ಮೀದೇವಿ ಒಬ್ಬಳನ್ನು ಹೊರತುಪಡಿಸಿ ಉಳಿದವರು ಹುಟ್ಟಿದ್ದಾರೆ ಅಂತ ತಿಳ್ಕೋಬೇಕು. ಲಕ್ಷ್ಮೀದೇವಿಗೆ ಉತ್ಪತ್ತಿ ಉಳಿದವರಂತೆ ಅಲ್ಲ, ಅವಳಿಗೊಂದು ಉತ್ಪತ್ತಿ ಇದೆ, ಅದು ಬೇರೆ ರೀತಿಯಾದ ಉತ್ಪತ್ತಿ. ಸೃಷ್ಟಿ ಮಾಡಬೇಕೆಂಬ ಬಯಕೆ ಮಾತ್ರ ಅವಳಿಗೆ ಉತ್ಪತ್ತಿ, ಉಳಿದವರಿಗೆ ಒಂದು ದೇಹ ಸ್ವೀಕಾರವೇ ಉತ್ಪತ್ತಿ. ಉಷ್ಣಿಕ್ ಛಂದಸ್ಸಿಗೆ ಸಂಜ್ಞಾದೇವಿ, ಅನುಷ್ಠುಪ್ ಛಂದಸ್ಸಿಗೆ ಸರಸ್ವತಿ, ರೋಹಿಣಿ, ಬೃಹತಿಗೆ ಲಕ್ಷ್ಮೀ, ಸರಸ್ವತಿ, ಭಾರತಿ, ಗರುಡ ಮತ್ತು ತಾರ ಇವರು ದೇವತೆಗಳು. ಅದರಲ್ಲಿ ಲಕ್ಷ್ಮೀ ಒಬ್ಬಳನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಈ ಹುಟ್ಟಿದರು ಅಂತ ತಿಳ್ಕೋಬೇಕು. ಪಂಕ್ತಿಗೆ ಶಚಿ, ತ್ರಿಷ್ಟುಪ್ಪಿಗೆ ಶಚಿ, ಜಗತ್ತಿಗೆ ಸರ್ವದೇವತಾ ಸ್ತ್ರೀಯರು ಮತ್ತು ಶೇಷನ ಪತ್ನಿ ವಾರುಣಿ ಕೂಡ. ಗಾಯತ್ರಿ, ಉಷ್ಣಿಕ, ಅನುಷ್ಠುಪ, ಬೃಹತಿ, ಪಂಕ್ತಿ, ತ್ರಿಷ್ಟುಪ್, ಜಗತಿ ಅಂತ 7 ಛಂದಸ್ಸುಗಳಾಗಿವೆ. ಅಲ್ಲಿ ವಿರಾಟ್ ಅಂತ ಒಂದು ಅತಿ ಛಂದಸ್ಸನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ನಾವು ಭಾಗವತದಲ್ಲಿ ಬೇಕಾದ 7 ಸಾಕು. ಆದರೆ ಆ ವಿರಾಟ್ ಛಂದಸ್ಸಿಗೆ ಅಭಿಮಾನಿಗಳಾದವರು ರೇವತಿ, ಗಂಗೆ, ಶಚಿ ಮತ್ತು ಸರ್ವತಾ ದೇವತಾ ಸ್ತ್ರೀಯರು. ಅದನ್ನು ಕೂಡ ನಾವು ತಿಳ್ಕೊಳ್ಬಹುದು. ಹೀಗೆ ಇವರೆಲ್ಲರೂ ಕೂಡ ಆ 7 ಛಂದಸ್ಸುಗಳು, ಅದರ ಅಭಿಮಾನಿ ದೇವತೆಗಳು ಭಗವಂತನ ಈ ತ್ವಕ್, ಚರ್ಮ ಇತ್ಯಾದಿಗಳಿಂದ ಹುಟ್ಟಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಈ ಭಗವಂತನ ವಿರಾಟ್ ರೂಪವಾಗಲಿ, ಮೂಲ ರೂಪವಾಗಲಿ ಇವೆಲ್ಲವೂ ಕೂಡ ಚಿನ್ಮಯವಾದ ರೂಪಗಳು. ಅದರಲ್ಲಿ ತ್ವಕ್, ಚರ್ಮ, ಮಾಂಸ ಮೊದಲಾದ ಧಾತುಗಳು ಇರೋದಿಲ್ಲ. ಇದೇನು ಧಾತುಗಳ ಬಗ್ಗೆ ವರ್ಣನೆ ಅಂತ ನಮಗೊಂದು ಗೊಂದಲ ಕೇಳಿ ಆಗ್ತದೆ. ಅದಕ್ಕೆ ಪ್ರಾಕೃತವಾದ ರಕ್ತ ಮಾಂಸಾದಿಗಳೆಲ್ಲ ಅಪ್ರಾಕೃತವಾದ ಚಿನ್ಮಯವಾದ ಮಾಂಸಾದಿ ಧಾತುಗಳಿವೆ ಅಂತಲೇ ಒಪ್ಪಿ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಭಗವಂತನ ದೇಹ ಅಂದರೆ ಅದು ಜ್ಞಾನಾನಂದಾತ್ಮಕವಾದ ದೇಹ. ಅಲ್ಲಿ ಮತ್ತೆ ಈ ಎಲುಬು, ಮಾಂಸ ಇತ್ಯಾದಿಗಳು ಇರಲಿಕ್ಕೆ ಏನು ಅವಶ್ಯಕತೆ ಇದೆ? ನಮಗಾದರೆ ಎಲುಬು ಬೇಕು, ಶರೀರ ಸ್ಥಿರವಾಗಿ ನಿಲ್ಲಲಿಕ್ಕೆ, ಮಾಂಸ ಬೇಕು, ರಕ್ತ ಬೇಕು. ಇದರಲ್ಲಿ ಯಾವುದೋ ಒಂದು ಇಲ್ಲದೆ ಹೋದರೂ ಕೂಡ ನಮ್ಮ ದೇಹ ಬಿದ್ದು ಹೋಗ್ತದೆ. ಭಗವಂತನಿಗೆ ಅವು ಯಾಕೆ ಬೇಕು ಮತ್ತು ಈ ಹೇಳಿಕೆಗಳ ಅರ್ಥ ಏನು ಅಂತ ನಮಗೊಂದು ಗೊಂದಲ ಆಗ್ತದೆ. ಅದಕ್ಕೆ ಇದೆಲ್ಲ ನಮ್ಮ ಸದ್ಯದ ಊಹೆಗೆ, ನಮ್ಮ ಸದ್ಯದ ಕಲ್ಪನೆಗೆ ಮೀರಿದಂಥ ವರ್ಣನೆ. ಅದನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರುವಂಥ ಒಂದು ಮಾತಿನ ಆಧಾರದಿಂದ ನಾವು ತಿಳ್ಕೊಳ್ಬೇಕಾಗ್ತದೆ. ಅಲೌಕಿಕೋಪಿ ಜ್ಞಾನಾದಿ ತಚ್ಛಬ್ದೇನೇವ ಭನ್ಯತೆ ಜ್ಞಾಪನಾರ್ಥಾಯ ಲೋಕಸ್ಯ ಯಥಾ ರಾಜೇವ ದೇವರಾಟ್ ಅಂತ. ಭಗವಂತನಲ್ಲಿ ಜ್ಞಾನಾದಿ, ನಾನು ಮೊದಲು ಜ್ಞಾನ, ಕರುಣೆ, ಶೌರ್ಯ ಇತ್ಯಾದಿಗಳ ಬಗ್ಗೆ ಹೇಳ್ತೇನೆ. ಮುಂದೆ ಈ ತ್ವಕ್, ಚರ್ಮ, ಮಾಂಸ ಇತ್ಯಾದಿಗಳ ಬಗ್ಗೆ ಹೇಳ್ತೇನೆ. ಜ್ಞಾನ, ಭಗವಂತನ ಜ್ಞಾನ, ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ, ವೈರಾಗ್ಯ, ಕರುಣೆ, ಶೌರ್ಯ ಮೊದಲಾದ ಗುಣಗಳ ಬಗ್ಗೆ ನಾವು ಕೇಳ್ತಿರ್ತೇವೆ. ಅವೆಲ್ಲ ಅಲೌಕಿಕವಾದದ್ದು, ಲೋಕದಲ್ಲಿ ಯಾರಲ್ಲೂ ಕಾಣದೇ ಇರುವಂತಹ ಅಪ್ರಾಕೃತವಾದ ಗುಣಗಳು. ಭಗವಂತನಲ್ಲಿ ಈ ಗುಣಗಳು ಇವೆ ಅಂತ ಹೇಳಿದಾಗ, ಜ್ಞಾನ ಇದೆ ಅಂತ ಹೇಳಿದಾಗ, ಕರುಣೆ ಇದೆ ಅಂತ ಹೇಳಿದಾಗ, ಶೌರ್ಯ ಇದೆ ಅಂತ ಹೇಳಿದಾಗ, ನಿಮ್ಮಲ್ಲಿ ಇರುವಂಥ ಕರುಣೆ ಅವನಲ್ಲಿದೆ ಅಂತ ನಾವು ಭ್ರಮಿಸಬಾರದು. ಅದಕ್ಕೆ ನಿಮ್ಮಲ್ಲಿ ಯಾವ ದೃಷ್ಟಿಯಿಂದ ಕರುಣೆ ಇತ್ಯಾದಿಗಳಿವೆಯೋ ಅದಕ್ಕಿಂತಲೂ ತೀರಾ ವಿಭಿನ್ನವಾದ ಅರ್ಥದಲ್ಲೇ ಆ ಎಲ್ಲ ಗುಣಗಳಿರೋದು. ಆದ್ದರಿಂದ ಜ್ಞಾನಾದಿ ತಚ್ಛಬ್ದೇನೇವ ಭಣ್ಯತೆ, ಭಗವಂತನಲ್ಲಿರುವ ಜ್ಞಾನ ನಮ್ಮಲ್ಲಿರುವ ಜ್ಞಾನಕ್ಕಿಂತ ಪೂರ್ಣ ಭಿನ್ನ. ಅವನ ಕರುಣೆಯೂ ಹಾಗೆ, ಶೌರ್ಯವೂ ಹಾಗೇನೆ. ಅದರಿಂದ ನಾವು ಯಾವ ಅರ್ಥದಲ್ಲಿ ನಮ್ಮ ಗುಣಗಳನ್ನು ಜ್ಞಾನ, ಕರುಣೆ, ಶೌರ್ಯ ಹೀಗೆಲ್ಲ ವರ್ಣಿಸ್ತೀವೋ ಆ ಅರ್ಥದಲ್ಲಿ ಆ ಶಬ್ದಗಳನ್ನು ಬಳಕೆ ಮಾಡಿ ಉಪಯೋಗವಿಲ್ಲ. ಹಾಗಾದರೆ ಭಗವಂತನ ಆ ಗುಣಗಳನ್ನು ವರ್ಣನೆ ಮಾಡುವಾಗ ಯಾವ ಶಬ್ದಗಳನ್ನು ಬಳಕೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಅವೇ ಶಬ್ದಗಳನ್ನು ಬಳಕೆ ಮಾಡದೆ ಬೇರೆ ಮಾರ್ಗ ಇಲ್ಲ.
ಭಗವಂತನಿಗೆ ಜ್ಞಾನ ಇದೆ ಅಂತ ಹೇಳಿದಾಗ ಜ್ಞಾನ ಅನ್ನುವ ಜ್ಞಾನ ಭಗವಂತನಿಗೆ ಒಂದು ಜ್ಞಾನ ಇದೆ ಅಂತ ಹೇಳುವ ಪ್ರಸಂಗ ಬಂದಾಗ ಜ್ಞಾನ ಅನ್ನೋ ಶಬ್ದವನ್ನು ಬಳಕೆ ಮಾಡದೆ ಹೋದರೆ ನಾವು ಹೇಳುವುದು ಯಾವ ಶಬ್ದವನ್ನ? ಇದಿಷ್ಟು ಹೀಗೆ ಪ್ರಶ್ನೆ ಬರ್ತದೆ. ಭಗವಂತನಲ್ಲಿ ಕರುಣೆ ಇದೆ ಅಂತ ಹೇಳಿದಾಗ ನಮ್ಮಂತೆ ಕರುಣೆ ಅಲ್ಲ ಅದು. ನಮಗೆ ಕರುಣೆ ಬರುವುದಂದ್ರೆ ಯಾರನ್ನಾದ್ರೂ ನೋಡಿ ಮನಸ್ಸು ಕರಗುವುದು, ದುಃಖಕ್ಕೊಳಗಾಗುವುದು, ಇದೆಲ್ಲ ಭಗವಂತನಿಗೆ ಹಾಗಲ್ಲ. ಆದರೂ ಅವನ ಕರುಣೆಯನ್ನು ಕರುಣೆ ಅಂತಲೇ ಅನ್ಬೇಕು. ಆದ್ರಿಂದಲೇ ಕರುಣಾಕರ ನೀನು ಎಂಬುದು ಯಾಕೋ ಭರವಸೆ ಇಲ್ಲ ನನಗೆ. ನಮ್ಮ ದೃಷ್ಟಿಯಿಂದ ಆತ ಕರುಣಾಕರ. ನಾವು ಹೇಗೆ ಕರುಣಾಕರರೋ ಅಥವಾ ಕರುಣೆ ಉಳ್ಳವರೋ, ಕರುಣಾ ಸಮುದ್ರ, ಕರುಣಾನಿಧಿ, ಕರುಣಾಕರ ಅಲ್ಲದೆ ಹೋದ್ರು ಕರುಣಾ ಉಳ್ಳವರು ಒಂದಿಷ್ಟು. ಆ ಅರ್ಥದಲ್ಲಿ ಅವನು ಕರುಣಾಕರ ಅಲ್ಲ. ಅದರಿಂದ ನಮಗೆ ಭಗವಂತನ ಕರುಣಾಮಯ ಅನ್ನುವುದು ಹೇಗೆ ಅಂತ ಒಂದು ದೊಡ್ಡ ಪ್ರಶ್ನೆ ಅನೇಕ ಸರಿ ಬರ್ತಿರ್ತದೆ. ಶೌರ್ಯ ಉಳ್ಳವನು ಅಂದ್ರೆ ಏನು, ಇಚ್ಛೆ ಅಂದ್ರೆ ಏನು, ಕ್ರಿಯಾ ಅಂದ್ರೆ ಏನು ಅಂತೆಲ್ಲ. ಅದು ಬೇರೆನೆ, ಭಗವಂತನಲ್ಲಿರುವುದು ಅದು ಬೇರೆನೆ. ಆದರೆ ಈ ಶಬ್ದಗಳನ್ನು ಬಳಕೆ ಮಾಡದೆ ಇನ್ನು ಯಾವ ಶಬ್ದಗಳನ್ನು ಬಳಕೆ ಮಾಡುವುದು? ಎಲ್ಲ ಶಬ್ದಗಳು ಆತನನ್ನು ತಲುಪಲಿಕ್ಕೆ ವಿಫಲ ಆಗಿ ಹಿಂತಿರುಗಿ ಬರ್ತವೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೀಗೆ ತೈತ್ತರಿ ಉಪನಿಷತ್ತು ಹೇಳ್ತದೆ. ಅದರಿಂದ ಅವೇ ಶಬ್ದಗಳನ್ನೇ ಬಳಕೆ ಮಾಡದೆ ಉಪಯೋಗ ಇಲ್ಲ. ಇದು ಜ್ಞಾಪನಾರ್ಥಾಯ ಲೋಕಸ್ಯ, ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರ ಇದೆ. ಯಥಾ ರಾಜೇವ ದೇವರಾಟ್ ಅಂತ. ಮಕ್ಕಳಿಗೆ ದೇವರಾಜನಾದ ಇಂದ್ರನ ಕಥೆ ಹೇಳಬೇಕಾಗಿದೆ. ದೇವರಾಜನಾದ ಇಂದ್ರ ಅಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ ಆ ಹುಡುಗರಿಗೆ ಏನು ಹೇಳಲಿಕ್ಕೆ ಸಾಧ್ಯ? ಯಥಾ ರಾಜೇವ, ನಮ್ಮಲ್ಲಿ ರಾಷ್ಟ್ರಪತಿ ಇದ್ದಾನಲ್ಲ, ನಮ್ಮಲ್ಲಿ ರಾಜ ಇದ್ದಾನಲ್ಲ, ಅಥವಾ ರಾಷ್ಟ್ರಪತಿ ಪ್ರಧಾನಮಂತ್ರಿ ಇದ್ದಾರಲ್ಲ, ಹಾಗೆ ಇಂದ್ರ ಅಂತ ಹೇಳಬೇಕಾಗ್ತದೆ. ಆದರೆ ನಮ್ಮಲ್ಲಿನ ರಾಷ್ಟ್ರಪತಿಗೂ ನಮ್ಮ ರಾಜನಿಗೂ, ರಾಜ ಆದರೂ ಯಾವಜ್ಜೀವ ರಾಜ, ರಾಷ್ಟ್ರಪತಿ ಪ್ರಧಾನಮಂತ್ರಿಗಳು ಯಾವಜ್ಜೀವ ಅಲ್ಲ. ಯಾವಜ್ಜೀವ ರಾಜರಾಗಿರುವ ರಾಜರನ್ನು ಇಟ್ಕೊಂಡ್ರೂ ಕೂಡ ಈ ರಾಜರಂತೆ ದೇವೇಂದ್ರ ಅಲ್ಲ. ಅವನದೊಂದು ಪದವಿ, ಒಂದು ಮನ್ವಂತರದ ಪದವಿ ಅದು. ದೇವರಾಜನಾದ ಇಂದ್ರನನ್ನ ದೇವರಾಜ ಅಂದ್ರೆ ಏನು ಅಂತ ವಿವರಿಸುವಾಗ ನಮ್ಮಲ್ಲಿ ರಾಜ ಇದ್ದಾನಲ್ಲ ಅಂತ ಉದಾಹರಣೆ ಕೊಡ್ಬೇಕಷ್ಟೆ. ಸ್ವಲ್ಪ ಅದರಿಂದ ಏನೋ ಮಕ್ಕಳಿಗೆ ತಿಳುವಳಿಕೆ ಆಗ್ತದೆ, ಮಕ್ಕಳಿಗೂ ಆಯಿತು, ಪುರಾಣ ಕೇಳುವವರಿಗೂ ಆಯಿತು. ಅದಾದ ಮೇಲೆ ಮುಂದೆ ಪುರಾಣಾದಿಗಳನ್ನು ಓದಿದಾಗ ವಸ್ತುತಃ ನಾವೇ ಆ ಸ್ವರ್ಗವೆಂಬ ಸಾಮ್ರಾಜ್ಯವನ್ನು ನೋಡಿದಾಗ ದೇವರಾಜನ ಬಗ್ಗೆ ಒಂದು ಕಲ್ಪನೆ ಬರಲಿಕ್ಕೆ ಸಾಧ್ಯ. ಹಾಗೆ ಭಗವಂತನಿಗೆ ಚರ್ಮವಿದೆ, ಮಾಂಸವಿದೆ, ರುಧಿರ ಇದೆ, ಮೇಧಸ್ಸಿದೆ ಅಂದರೆ, ಎಲುಬು ಇದೆ ಅಂದರೆ ಅದು ಈಗ ನಮ್ಮ ಕಲ್ಪನೆಗೆ ಯಾವ ದೃಷ್ಟಿಯಿಂದಲೂ ಬರುವುದೇ ಇಲ್ಲ. ಮೂಲತಃ ಇವೆಲ್ಲ ಬೇಕ್ಯಾಕೆ ಅಂತಲೇ ನಮಗೆ ಪ್ರಶ್ನೆ ಬರ್ತದೆ. ಭಗವಂತನಿಗೆ ದೇಹವೇ ಬೇಕ್ಯಾಕೆ ಅಂತಲೇ ಪ್ರಶ್ನೆ ಮಾಡುವವರಿದ್ದಾರೆ. ಭಗವಂತನ ನಿರಾಕಾರ ಅಂತ ಉಪಾಸನೆ ಮಾಡೋರಿರ್ತಾರೆ. ಭಗವಂತನ ಪರಮಮಂಗಲ ರೂಪವಾದ ಒಂದು ಶರೀರ ಇದೆ. ಇತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಅಂತ ಉಪನಿಷತ್ತು ಹೇಳಿದೆ. ಅದರಿಂದ ಪರಮ ಕಲ್ಯಾಣಮಯವಾದ ಒಂದು ರೂಪ ಇದೆ ಅಂತ ಅದನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ದೇಹ ಇರ್ಬೋದು, ಅಪ್ರಾಕೃತವಾದ ದೇಹ ಇರ್ಬೋದು, ಅದಕ್ಕೆ ಎಲುಬು ಯಾಕೆ ಇರಬೇಕು? ನಮಗಾದ್ರೆ ಎಲುಬು ಇರ್ಲಿಕ್ಕೆ ಕಾರಣ ಇದೆ. ಎಲುಬು ಇಲ್ಲದೆ ಹೋದ್ರೆ ಶರೀರ ನಿಲ್ಲುವುದೇ ಇಲ್ಲ. ರಕ್ತ ಇರಬೇಕು, ಮೇಧಸ್ಸು ಇರಬೇಕು, ಮಾಂಸ ಇರಬೇಕು. ಇದೆಲ್ಲ ಅವನಿಗೆ ಯಾಕೆ ಇರಬೇಕು ಅಂತ ಮತ್ತೆ ಪ್ರಶ್ನೆ ಬರ್ತದೆ. ನಾವು ಆ ಥರ ಪ್ರಶ್ನೆ ಮಾಡುವಾಗ ತ್ವಕ್, ಚರ್ಮ, ಮಾಂಸ ಇತ್ಯಾದಿಗಳನ್ನು ನಮ್ಮ ಶರೀರದಲ್ಲಿ ಯಾವ ಇವೆಯೋ, ಯಾವ ಥರದ್ದಿವೆಯೋ ಅದೇ ಕಾರಣದಿಂದ ಅದೇ ಥರದ ರಕ್ತ ಮಾಂಸಾದಿಗಳು ಅವನಲ್ಲಿವೆ ಅಂತ ನಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತೇವೆ. ವಸ್ತುತಃ ಅದು ಹಾಗಲ್ಲ. ಅವನಲ್ಲಿ ತ್ವಕ್, ಚರ್ಮ, ಮಾಂಸ ಅನ್ನುವುದೆಲ್ಲ ತೀರಾ ಭಿನ್ನವಾದ ಅರ್ಥದಲ್ಲೇ. ನಮಗೀಗ ಅಪ್ರಾಕೃತ ಅನ್ನೋದ್ರ ಬಗ್ಗೆ ಏನೂ ತಿಳುವಳಿಕೆಯೇ ಇಲ್ಲ. ಅದು ನಮಗೀಗ ಶಾಸ್ತ್ರಜನ್ಯವಾದ ಪರೋಕ್ಷ ಜ್ಞಾನ ಇದೆ. ಇದರಿಂದ ಮಾನಸಾಪರೋಕ್ಷ ಆಗಬೇಕು, ಮುಂದೆ ಸ್ವರೂಪಾಪರೋಕ್ಷ ಆಗಬೇಕು. ಸ್ವರೂಪಾಪರೋಕ್ಷ ಆದಾಗ ಆಗ ಅಪ್ರಾಕೃತ ಅಂದ್ರೆ ಏನು ಅಂತ ನಮಗೆ ತಿಳಿತದೆ. ಸರ್ವಾಶ್ಚರ್ಯಮಯವಾದ ಭಗವಂತನ ಸ್ವರೂಪವನ್ನು ಕಣ್ಣಾರಿ ಕಂಡಾಗ ಇಂಥವೆಲ್ಲ ಸಂಶಯಗಳಿಗೆ ಪರಿಹಾರ ಸಿಗುವುದು ಸಾಧ್ಯ. ಈಗ ನಾವಿರುವ ಸ್ಥಿತಿಯಲ್ಲಿ ಏನಿದು ಮೇಧಸ್ಸು, ಮಜ್ಜ, ಅಸ್ಥಿ ಅಂತ ವೇದ ಪುರಾಣಾದಿಗಳನ್ನು ಒಪ್ಪುವವರಿಗೆ ಗೊಂದಲ ಆಗ್ತದೆ. ಇನ್ನು ವೇದ ಪುರಾಣಗಳನ್ನು ಒಪ್ಪದೇ ಇರುವಂತಹ ನಿರಾಕಾರವಾದಿಗಳೇನಿದ್ದಾರೆ, ಭಗವಂತನ ನಿರಾಕಾರ ಅಂತ ಉಪಾಸನೆ ಮಾಡುವವರು, ಅವರಿಗಂತೂ ಇದೊಂದು ದೊಡ್ಡ ಹಾಸ್ಯಾಸ್ಪದ ವಿಷಯವೇ ಆಗಿಬಿಡ್ತದೆ.
ಆದ್ದರಿಂದ ಇಂಥ ವಿಷಯಗಳನ್ನು ನಾವು ಈಗ ಸದ್ಯ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಪ್ರಾಕೃತವಾದ ಶರೀರ ಅಂತ ಏನಾದರೂ ಒಂದು ನಂಬಬಹುದು, ನಮ್ಮಂತೆ ಕಾಣಿಸುವಂಥ ಕೈ, ಕಾಲು, ಕಣ್ಣು ಇತ್ಯಾದಿಗಳಿವೆ ಅಂತ. ಅದರೊಳಗೆ ಜ್ಞಾನಾನಂದಗಳೇ ತುಂಬಿವೆ ಅಂತ ಹೇಳಿದ್ರು ಒಂದಿಷ್ಟು ಅರ್ಥ ಆಗ್ಬೋದು. ಅದರೊಳಗೆ ರಕ್ತ ತುಂಬಿದೆ, ಮಾಂಸ ತುಂಬಿದೆ, ಎಲುಬು ತುಂಬಿದೆ, ಕುತ್ತಿಗೆ ಎಲುಬು, ಕಂಠದ ಎಲುಬು, ಕಾಲಿನ ಎಲುಬು, ಬೆನ್ನೆಲುಬು, ಹುರಿ ಅನ್ನೋದನ್ನೆಲ್ಲ ಹೇಗೆ ಮನವರಿಕೆಗೆ ತಂದುಕೊಳ್ಳೋದು? ಅದರಿಂದ ಸದ್ಯ ಅದನ್ನೆಲ್ಲವನ್ನು ಕೂಡ ನಾವು ಮನವರಿಕೆಗೆ ತಂದುಕೊಳ್ಳುವ ಪ್ರಯತ್ನ ಮಾಡದೇ ಇರುವುದು ಒಳ್ಳೆಯದು. ಅಂತೂ ಇವೆಲ್ಲ ಆ ಭಗವಂತನ ಅಂಗಾಂಗಗಳಿಂದ ಹುಟ್ಟಿವೆ ಅಂತ ಉಪಾಸನೆ ಮಾಡಿದರೆ ಸಾಕು. ಅವನಲ್ಲಿ ಆ ಧಾತು ಅಂತನ್ನೋದು ಬೇರೆನೇ ರೀತಿಯಾಗಿರ್ತದೆ. ಹವ್ಯ ಕವ್ಯಾಮೃತ ಅನ್ನ ಅಂತಿದೆಯಲ್ಲ, ಹವ್ಯ ಅಂದರೆ ದೇವತೆಗಳ ಅನ್ನ, ಕವ್ಯ ಅಂದರೆ ಪಿತೃಗಳ ಅನ್ನ, ಅಮೃತ ಅಂದರೆ ಅವರಿಬ್ಬರದು ಕೂಡ ಅನ್ನ, ಇನ್ನು ಉಳಿದದ್ದು ಮನುಷ್ಯರ ಅನ್ನ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇದು ಯಾದವಾರ್ಯರ ವಿವರಣೆ ಅಂತ ಹೇಳಿದೆ. ಯಾದವಾರ್ಯರ ಪಾಠದ ಪ್ರಕಾರ ಹವ್ಯಂ ದೇವಾನಾಮನ, ಹವ್ಯ ಅಂದರೆ ದೇವತೆಗಳನ್ನ, ಕವ್ಯ ಅಂದರೆ ಪಿತೃಗಳನ್ನ, ಅಮೃತ ಅಂದರೆ ಇದು ಇವರಿಬ್ಬರಿಗೂ ಸಂಬಂಧಪಟ್ಟದ್ದು, ದೇವತೆಗಳಿಗೂ ಪಿತೃಗಳಿಗೂ ಸಂಬಂಧಪಟ್ಟದ್ದು, ಇನ್ನು ಉಳಿದದ್ದು ಮನುಷ್ಯರದು ಅಂತ. ವಸ್ತುತಃ ಈ ಎಲ್ಲ ವ್ಯಾಖ್ಯಾನಗಳನ್ನು ಇವರು ಶ್ರೀಧರರು ಮತ್ತು ವೀರರಾಘವರ ಶ್ರೀಧರರ ವ್ಯಾಖ್ಯಾನದಿಂದ ತಗೊಂಡಂತೆ ಕಾಣಿಸ್ತದೆ. ವಿಜಯಧ್ವಜರು ಹಾಗೆ ಮಾಡಿದ್ದಾರೆ, ಯಾರು ಕೂಡ ಹಾಗೆ ಮಾಡಿದ್ದಾರೆ. ಆಚಾರ್ಯರು ಇದಕ್ಕೆ ಭಾಗವತ ತಾತ್ಪರ್ಯ ಏನು ಬರೆದಿಲ್ಲ. ಅಲ್ಲಿ ಏನು ಶ್ರೀಧರರ ವ್ಯಾಖ್ಯಾನದಲ್ಲಿದೆ ಅಂದರೆ ಹವ್ಯಂ ದೇವಾನಾಂ ಅನ್ನಂ, ಅದು ಸರಿಯಾಯಿತು. ಕವ್ಯಂ ಅಂದರೆ ಪಿತೃನಾಂ ಅನ್ನಂ, ಅದು ಸರಿಯಾಯಿತು. ಅಮೃತಂ ಅಂದರೆ ತದುಭಯ ಶೇಷಂ ಮನುಷ್ಯಾಣಂ ಅನ್ನಂ. ಈ ಹವ್ಯ ಕವ್ಯಗಳ ಶೇಷ ಏನಿದೆಯಲ್ಲ, ದೇವತೆಗಳಿಗೆ ಅರ್ಪಿಸಿದ ಮೇಲೆ ಉಳಿದದ್ದು, ಪಿತೃಗಳಿಗೆ ಅರ್ಪಿಸಿದ ಮೇಲೆ ಉಳಿದದ್ದು ಶೇಷ ಏನಿದೆ ಅದನ್ನೇ ಅಮೃತ ಅನ್ನೋದು. ಅದು ಮನುಷ್ಯರ ಅನ್ನ ಅಂತ ಹೀಗೆ ಆಗ್ತದೆ. ತದುಭಯ ಶೇಷಂ ಅಂತ ಶಬ್ದ ಇದೆ ಶ್ರೀಧರರ ಪಾಠದಲ್ಲಿ. ಮತ್ತೆ ವೀರರಾಘವರ ಪಾಠದಲ್ಲೂ ಕೂಡ ತದುಭಯ ಶೇಷಂ ಅಂತ ಹಾಗೇನೆ ಕೇಳಿ ಬರ್ತದೆ. ಯಥಾ ಪ್ರಕಾರ ರಾಧಾಕೃಷ್ಣರ ಪಾಠದಲ್ಲೂ ಕೂಡ ಹಾಗೆ ಕೇಳಿ ಬರ್ತದೆ. ವಿಜಯಧ್ವಜರು ಇದ್ರ ಬಗ್ಗೆ ಏನು ಹೇಳಿಲ್ಲ. ತದುಭಯ ಶೇಷಂ ಅಂತ ಅಲ್ಲಿ ಏನಿದೆ ಅಂದರೆ ಹವ್ಯದ ಶೇಷ ಮತ್ತು ಕವ್ಯದ ಶೇಷ ಅವರಿಬ್ಬರಿಗೂ ಅರ್ಪಣೆ ಮಾಡಿದ ಮೇಲೆ ಸ್ವೀಕಾರ ಮಾಡುವವರು ಮನುಷ್ಯರು. ಅದರಿಂದ ಅಮೃತಂ ಅಂದರೆ ತದುಭಯ ಶೇಷಂ ಅನ್ನೋ ಪಾಠ ಹೆಚ್ಚು ಸರಿ. ತದುಭಯೋ ಅಮೃತಂ ತದುಭಯೋ ಅಂತಾದ್ಮೇಲೆ ಒಂದು ದಂಡ ಏನಿದೆ ಯಾದವಾರ್ಯರ ಪಾಠದಲ್ಲಿ, ಶೇಷಂ ಮನುಷ್ಯಾಣ ಅಂತ ಒಂದು ಪ್ರತ್ಯೇಕ ಸೆಂಟೆನ್ಸ್ ಇದೆ. ಅದು ಸಂಶಯಕ್ಕೆ ಕಾರಣ ಆಗ್ತದೆ. ಅದು ಯಾಕೋ ಅಷ್ಟು ಉತ್ತಮವಾಗಿಲ್ಲ. ಭಾರತ ದರ್ಶನದವರು ಇದನ್ನು ಅನುವಾದಿಸುವಾಗ ಮನುಷ್ಯರು, ದೇವತೆಗಳು ಮತ್ತು ಪಿತೃಗಳು ಇವರೆಲ್ಲರಿಗೂ ಭೋಜ್ಯವಾಗಿರುವ ಅಮೃತ, ಅಮೃತ ಅನ್ನೋದನ್ನು ಹವ್ಯಕ್ಕೂ ಕವ್ಯಕ್ಕೂ ವಿಶೇಷಣವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗ್ತದೆ. ಮನುಸ್ಮೃತಿಯಲ್ಲಿ ಮತ್ತು ಮಹಾಭಾರತದಲ್ಲಿ ಕೂಡ ಒಂದು ಮಾತಿದೆ, ವಿಘಸಾಶಿ ಭವೇ ನಿತ್ಯಂ ನಿತ್ಯಂ ಚಾಮೃತ ಭೋಜನ, ವಿಘಸೋ ಭುಕ್ತಶೇಷಂತು ಯಜ್ಞಶೇಷಂ ತಥಾಮೃತಂ ಅಂತ. ಸಾಧಕ ಗೃಹಸ್ಥನಾದವನು ವಿಘಸವನ್ನು ಭೋಜನ ಮಾಡಬೇಕು, ಅಮೃತವನ್ನು ಭೋಜನ ಮಾಡಬೇಕು. ವಿಘಸ ಅಂದ್ರೇನು? ಅತಿಥಿಗಳಿಗೆ ಮೊದಲಾದವರಿಗೆ ಎಲ್ರಿಗೂ ಕೂಡ, ರೋಗಿಗಳಿಗೆ, ಗೃಹಿಣಿಯರಿಗೆ, ಗರ್ಭಿಣಿಯರಿಗೆ ಎಲ್ರಿಗೂ ಕೂಡ ಭೋಜನ ಮಾಡಿಸಿ ಆಮೇಲೆ ಇವನು ಊಟ ಮಾಡಬೇಕು. ಭುಕ್ತ ಶೇಷಕ್ಕೆ ವಿಘಸ ಅಂತಾರೆ. ಮತ್ತು ಯಜ್ಞಶಿಷ್ಟಕ್ಕೆ, ಯಜ್ಞ ಏನು ಪಿತೃಯಜ್ಞ ಮತ್ತು ದೇವಯಜ್ಞ ಮಾಡ್ತಾರೆ ಅದರಲ್ಲಿ ಶಿಷ್ಟವಾದದ್ದಕ್ಕೆ ಅಮೃತ ಅಂತಂತಾರೆ. ಆದ್ದರಿಂದ ಹವ್ಯ ಕವ್ಯ ಅಮೃತ ಅಂದೇನಿದೆ, ಅಮೃತ ಅಂದರೆ ಮನುಷ್ಯರ ಭೋಜನ. ಅದು ಶ್ರೀಧರಾದಿಗಳ ಪಾಠದಲ್ಲಿ ಇರುವಂತೆ ತದುಭಯ ಶೇಷಂ, ಹವ್ಯದ ಶೇಷ ಮತ್ತು ಕವ್ಯದ ಶೇಷ ಅಂತ ಅರ್ಥ ಇಟ್ಕೊಳ್ಳೋದೇ ಒಳ್ಳೆಯದು. ಯಾದವಾರ್ಯರ ಪಾಠ ಅದು ಅಷ್ಟು ಉಚಿತವಾಗಿ ನನಗೆ ಕಾಣಿಸೋದಿಲ್ಲ. ಈ ಎಲ್ಲ ಅನ್ನ
ಮತ್ತು ಎಲ್ಲ ಥರದ ರಸಗಳು, ಮಧುರ, ಕಹಿ, ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ, ಸಿಹಿ, ಕಹಿ, ಖಾರ, ಒಗರು, ಹುಳಿ ಮೊದಲಾದ ಎಲ್ಲ ರಸಗಳಿಗೂ ಕೂಡ ಆ ಭಗವಂತನ ಜಿಹ್ವೆಯೇ ಉತ್ಪಾದಕ ಅಂತ ತಾತ್ಪರ್ಯ. ಹೀಗೆ ಇವತ್ತು 2ನೇ ಸ್ಕಂದದ 6ನೇ ಅಧ್ಯಾಯದ 1ನೇ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವು, ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನ ಹೃಷಿಕೇಶನೆ, ಈಶ ನಿನ್ನ ಚರಣ ಭಜನೆ, ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು, ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.